ಗುಡ್ ಮಾರ್ನಿಂಗ್ ಗೈಸ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವಾಗ ಟಿಫನ್ ರೆಡಿ ಮಾಡಬೇಕು. ಅಡುಗೆ ಮನೆಗೆ ಬಂದಿದ್ದೀನಿ. ಸೊ ನಾನಂತೂ ಟಿಫನ್ ರೆಡಿ ಮಾಡ್ತಾ ಇಲ್ಲ. ಈ ವೀಕ್ ಫುಲ್ಲು ಸೂರಿನೇ. ಸೊ ಹಾಗಾಗಿ ಸೂರಿ ಇವತ್ತು ಚಿತ್ರಾನ್ನ ಮಾಡ್ತಾ ಇದ್ದಾರೆ. ನೋಡಿ, ಅಕ್ಕಿ ತೊಳ್ಕೊತಾ ಇದ್ದಾರೆ. ಇನ್ನು ನಾನಿವಾಗ ಮಕ್ಕಳಿಗೆ ರೆಡಿ ಮಾಡಿ ಅವ್ರನ್ನ ಬೇಗ ಎಬ್ಬಿಸ್ಬಿಟ್ಟು ಅವ್ರಿಗೆ ಫಸ್ಟು ರೆಡಿ ಮಾಡಿಬಿಟ್ಟು ಅವ್ರದ್ದು ಒಂದು ಸಲ ಹೋಮ್ವರ್ಕ್ ಎಲ್ಲ ಚೆಕ್ ಮಾಡಿ ಯಾವುದು ಓದಿಸ್ಬೇಕು ಅಂತ ನೋಡಿಬಿಟ್ಟು ಅವ್ರಿಗೆ ಓದಿಸ್ಬಿಟ್ಟು ಆಮೇಲೆ ಅವ್ರನ್ನ ಸ್ಕೂಲಿಗೆ ಕಳಿಸ್ಬೇಕು. ಸೊ ಹಾಗಾಗಿ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಜಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆಯವರೆಗೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದೊಳಪ್ಪ ದದ್ದು ಅಂತ ಹೇಳ್ತಾ ಇದ್ದೆ. ನೋಡಿ, ಆರಾಮಾಗಿ ಮಲಿಕೊಂಡ್ಬಿಟ್ಟಿದ್ದಾರೆ. ಮಲಿಕೊಂಡು ಇನ್ನೊಂದು ಟ್ರಿಪ್ ನಿದ್ದೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಮತ್ತು ಹಾಗೆ ಅವ್ರದ್ದು ಹೋಮ್ವರ್ಕ್ ಎಲ್ಲ ಪೆಂಡಿಂಗ್ ಇತ್ತಲ್ಲ, ಅದೆಲ್ಲ ತೆಗ್ದು ತೋರಿಸಪ್ಪ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ. ಅದಕ್ಕೆ ಫಸ್ಟೇ ಬುಕ್ ತೆಗ್ದಿಕ್ಬಿಟ್ಟು ಮಲಿಕೊಂಡು ಮತ್ತು ನಾನು ಬಂದಮೇಲೆ ಎದ್ದು ಕೂತಿದ್ದಾರೆ. ಇಂತಿಂಥ ಹೋಮ್ವರ್ಕ್ ಎಲ್ಲ ಪೆಂಡಿಂಗ್ ಇದೆ, ಇದನ್ನು ಬರಿಬೇಕು ಅಂತ ಹೇಳ್ತಾಯಿದ್ರು. ನಾನು ಇವತ್ತು ಬೇಗನೆ ಎಬ್ಬಿಸಿದ್ದೆ ಮಕ್ಕಳನ್ನ. ಒಂದು 6:30ಗೆ ಎಬ್ಬಿಸ್ಬಿಟ್ಟಿದ್ದೆ. ಹಾಗಾಗಿ ಅವ್ರದ್ದು ಯಾವುದೇ ಹೋಮ್ವರ್ಕ್ ಪೆಂಡಿಂಗ್ ಇದ್ರೂ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಸೋದಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಬೇಗ ನೈಟು ಮಲಗಿಸ್ಬಿಟ್ಟೆ. ಹಾಗಾಗಿ ಇವಾಗ ಬೇಗ ಎಬ್ಬಿಸಿ ಇವಾಗ ಬರೆಸ್ಬಿಡೋಣ ಅಂತ ಅಂದ್ಬಿಟ್ಟು ಇನ್ನು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದರು ನಮ್ಮ ಮನೆಯವರು. ಹಾಗೆ ನಂದು ಗಾಡಿ ಎಲ್ಲ ಸ್ವಲ್ಪ ಗಲೀಜು ಜಾಸ್ತಿ ಆಗಿಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಮಿಷಿನಲ್ಲಿ ಆನ್ ಮಾಡಿಕೊಂಡು ವಾಟರ್ನ ಫೋರ್ಸಾಗಿ ಬಿಟ್ಕೊಂಡು ಅದನ್ನೆಲ್ಲ ನೀಟಾಗಿ ವಾಶ್ ಮಾಡ್ತಾಯಿದ್ದಾರೆ. ಹಾಗೆ ಅವ್ರದ್ದು ಕೂಡ ಫಸ್ಟೇ ವಾಶ್ ಮಾಡ್ಕೊಂಬಿಟ್ರು. ನಾನು ಮಕ್ಕಳನ್ನ ಸ್ಕೂಲಿಗೆ ಬಿಡೋಕ್ಕೆ ಹೋಗಿದ್ದೆ ಅಲ್ವಾ, ಹಾಗಾಗಿ ನಾನು ತೊಗೊಬಂದು ಗಾಡಿ ನಿಲ್ಸಿದ್ದು ಲೇಟ್ ಆಗೋಯಿತು. ಹಾಗಾಗಿ ಇವಾಗ ವಾಶ್ ಮಾಡ್ತಾಯಿದ್ದಾರೆ. ಹಾಗೆ ಸ್ವಲ್ಪ ಸ್ಕೂಲ್ ಹತ್ರ ಹೋಗಬೇಕಾಗಿತ್ತು. ಸ್ಕೂಲ್ ಹತ್ರ ಹೋಗಿ ಸ್ವಲ್ಪ ಪೇರೆಂಟ್ಸ್ ಮೀಟಿಂಗ್ ಇತ್ತು, ಅದನ್ನೆಲ್ಲ ಅಟೆಂಡ್ ಮಾಡಿ ಆಮೇಲೆ ಬಂದು ಸ್ವಲ್ಪ ಹೊತ್ತು ನಾನು ನನ್ನ ಹಸ್ಬೆಂಡು ಇಬ್ಬರು ಕೂಡ ರೆಸ್ಟ್ ಮಾಡಿ ಇವಾಗ ಹೋಗಿ ಸ್ಕೂಲ್ ಹತ್ರ ಮಕ್ಕಳನ್ನ ಕರ್ಕೊಬಂದು ಅವ್ರಿಗೂ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಹಾಗೆ ಮ್ಯಾಗಿ ಮಾಡಿಕೊಡ್ತೀನಿ ಅಂದರು. ಸರಿ ಅಂತ ಅಂದ್ಬಿಟ್ಟು ಮ್ಯಾಗಿ ಮಾಡಿಕೊಟ್ರು. ಮಕ್ಕಳು ಕೂಡ ತಿಂತಾಯಿದ್ದಾರೆ, ಅವರು ಕೂಡ ತಿಂತಾಯಿದ್ದಾರೆ. ನನಗೂ ಕೂಡ ಕರೆದ್ರು. ನನಗೆ ಮ್ಯಾಗಿ ಅಂದರೆ ಅಷ್ಟು ಏನು ನಾನು ಲೈಕ್ ಮಾಡೋದಕ್ಕೆ ಹೋಗಲ್ಲ, ಹಾಗಾಗಿ ನನಗೆ ಬೇಡ ಅಂತ ಅಂದ್ಬಿಟ್ಟು ಹೇಳಿದೆ. ಹಾಗಾಗಿ ಅವರು 3 ಜನನೂ ಇವಾಗ ಮ್ಯಾಗಿ ಮಾಡಿಕೊಂಡು ತಿಂತಾಯಿದ್ರು. ಇನ್ನು ಇವತ್ತು ವಾರ ಬೇರೆ ಇರ್ತಲ್ವ, ಶುಕ್ರವಾರ ಇರೋದ್ರಿಂದ ಸ್ವಲ್ಪ ವಾರಕ್ಕೆಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಮಾರ್ನಿಂಗು ನನಗೆ ಪೂಜೆ ಮಾಡೋದಕ್ಕಾಗಲಿಲ್ಲ. ಸೊ ಸ್ವಲ್ಪ ಟಯರ್ಡ್ ಫೀಲ್ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಈವ್ನಿಂಗ್ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಎಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ ಪೂಜೆಗೆ. ಯಾವಾಗಲೂ ಮಾರ್ನಿಂಗೇ ಪೂಜೆನ ಮಾಡ್ಕೊಂಬಿಡ್ತಾ ಇದ್ದು. ಇವತ್ತು ಸ್ವಲ್ಪ ಬ್ಯಾಕ್ ಪೇನ್ ಜಾಸ್ತಿ ಇದ್ದಿದ್ದರಿಂದ ನನಗೆ ಮಾರ್ನಿಂಗು ಪೂಜೆನೇ ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ಈವ್ನಿಂಗ್ ಮಾಡ್ಕೊಳ್ಳೋಣ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಅಂತ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಹೇಳಿದ್ರು. ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಬಿಡ್ಬೇಕು ಅಂತ ಅಂದ್ಬಿಟ್ಟು ಎಲ್ಲ ಕಸ ಗುಡಿಸ್ತಾ ಇದ್ದೆ. ಕಸ ಗುಡಿಸಿದೆಲ್ಲ ಆಯಿತು. ಹಾಗೆ ಮನೆಯೂ ಕೂಡ ಒರೆಸ್ಕೊಂಬಿಡೋಣ. ಮನೆ ಒರೆಸಿದ್ರೆ ಎಲ್ಲ ನೀಟಾಗಿ ಕ್ಲೀನಾಗಿರುತ್ತೆ. ಆಮೇಲೆ ದೀಪ ಹಚ್ಚೋದಕ್ಕೂ ಕೂಡ ಸರಿ ಹೋಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನೆಲ ಒರೆಸ್ತಾ ಇದ್ದೀನಿ. ನಾನು ನೆಲ ಒರೆಸ್ಬೇಕಾದ್ರೆ ಏನು ಮಾಡ್ತೀನಿ ಅಂತಂದರೆ 1 ಸ್ಪೂನಷ್ಟು ಉಪ್ಪು ಹಾಕ್ಕೊತೀನಿ. ಉಪ್ಪು ಹಾಕ್ಕೊಂಡು ಮನೇನ ಒರೆಸೋದ್ರಿಂದ ನಮಗೆ ಸ್ವಲ್ಪ ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು. ಏನೇ ಒಂದು ಕೆಲಸ ಮಾಡ್ತಾಯಿದ್ದೀವಿ ಅಂತಂದರೆ ಎಲ್ಲ ಪಾಸಿಟಿವ್ ಆಗೇ ನಮಗೆ ಅನಿಸುತ್ತೆ. ಸೊ ಹಾಗಾಗಿ ನಾನು ನೆಲ ಒರೆಸ್ಬೇಕಾದ್ರೆ 1 ಸ್ಪೂನಷ್ಟು ಉಪ್ಪು ಹಾಕ್ಕೋತೀನಿ. ಮತ್ತು ಈ ಗಂಜುಳ ಏನಾದರೂ ಊರ ಕಡೆಯಿಂದ ತೊಗೊಬಂದಾಗ ವಾರದ ದಿನ ಎಲ್ಲ ಯೂಸ್ ಮಾಡ್ಕೊತೀನಿ. ಇಲ್ಲಾಂದರೆ ಒಂದೇ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊಂಬಿಟ್ಟು ಅದನ್ನು ಕೂಡ ನಾನು ನೆಲ ಒರೆಸ್ಕೊಂಬರ್ತೀನಿ. ಈ ಥರ ಮಾಡೋದ್ರಿಂದ ನಮಗೆ ಸ್ವಲ್ಪ ಪಾಸಿಟಿವ್ ಅಂತ ಅನ್ನಿಸುತ್ತೆ ಏನೇ ಒಂದು ಕೆಲಸ ಮಾಡಿದ್ರೆ. ಹಾಗಾಗಿ ಮತ್ತು ನನಗೆ ವಾರ ಮಾಡಬೇಕಾದ್ರೆ ಎಲ್ಲ ನೀಟಾಗಿ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್
ಕ್ಲೀನ್ ಮಾಡಿ ಬಾಗಿಲೆಲ್ಲ ತೊಳೆದು ಅರ್ಶಿನ ಕುಂಕುಮ ಇಟ್ಟು ಎಲ್ಲ ನೀಟಾಗಿ ಮಾಡಿಕೊಂಡ್ರೆ ನನಗೆ ಸ್ವಲ್ಪ ಸಮಾಧಾನ. ಸ್ವಲ್ಪ ಅರ್ಧ ಮಾಡಿಬಿಟ್ರು ಪೂಜೆ ಮಾಡೋದಕ್ಕೆ ನನಗೆ ಇಂಟ್ರೆಸ್ಟ್ ಬರಲ್ಲ. ಹಾಗಾಗಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಮತ್ತು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಹಾಗೆ ಎಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ಫಸ್ಟು ಫೋಟೋಕ್ಕೆಲ್ಲ ಹೂವು ಮುಡಿಸ್ಬಿಡೋಣ, ಪೂಜೆಗೆಲ್ಲ ಬೇಗ ಬೇಗ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೂವು ಎಲ್ಲ ಕಟ್ ಮಾಡಿಕೊಂಡು ಹಾಗೆ ಕಳಶಕ್ಕೂ ಮುಡಿಸ್ಕೊಂಡು ಎಲ್ಲ ರೆಡಿ ಮಾಡ್ತಾಯಿದ್ದೆ. ಹಾಗೆ ನಮ್ಮ ಅಮ್ಮನೂ ಕೂಡ ಕೆಲಸದಿಂದ ಬೇಗ ಬಂದಿದ್ದರು. ನಮ್ಮ ಯಜಮಾನ್ರು ನೋಡಿ ಕೂತ್ಕೊಂಡು ಮಿತು ಯಾವ ಥರ ಆಟಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದಾರೆ. ಅದು ಗೊಂಬೆ ನೋಡಿ ಸುಮ್ಮನೆ ಜಸ್ಟ್ ಹಿಂಗೆ ಅಂಟಿಸಿದ ತಕ್ಷಣ ಅದು ಹೆಂಗೆ ಬರ್ತಾಯಿದೆ ಅಂತ ಅಂದ್ಬಿಟ್ಟು ಈ ಥರ ಒಂದು ಗೊಂಬೆನ ತೊಗೊಬಂದು ಆಟಾಡ್ತಾಯಿದ್ರು. ಹಾಗೆ ನಮ್ಮಮ್ಮ ಕೇಳ್ತಾಯಿದ್ರು, ಇನ್ನೂ ಹೂವು ಬೇಕಾ, ಸಾಕಾಯ್ತಾ ಏನು ಅಂತ ಅಂದ್ಬಿಟ್ಟು. ಇಲ್ಲ ಇದೇ ಸಾಕಾಯಿತು, ಇಷ್ಟೇ ಸಾಕು, ಪೂಜೆಗೆ ರೆಡಿ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ. ಸರಿ ಆಯಿತು ಅಂತ ಅಂದ್ಬಿಟ್ಟು ಹೇಳಿದ್ರು. ನನಗೇನೆಂದರೆ ಫೋಟೋಗಳಿಗೆಲ್ಲ ಹಾರ ಥರ ಹೂವು ಹಾಕಿ ಮುಡಿಸಿ ಪೂಜೆ ಮಾಡಬೇಕು ಅನ್ನೋ ಆಸೆ ನನಗೆ. ನನಗೆ ಆ ಥರ ಮುಡಿಸ್ಬಿಟ್ಟು ಪೂಜೆ ಮಾಡೋದಂದರೆ ತುಂಬ ಇಷ್ಟ. ಬಟ್ ಆದರೆ ನಮ್ಮ ಮನೇಲಿ ಫೋಟೋಗಳ್ಗೆ ಆ ಥರ ಮಾಡೋಕ್ಕೆ ಹೋದರೆ ಫೋಟೋ ಎಲ್ಲ ಜಾರ್ಕೊಂಬಂದು ಬೀಳುತ್ತೆ. ನಮ್ಮ ಮನೇಲಿ ಆ ಥರ ಮಾಡೋದಕ್ಕಾಗಲ್ವಲ್ಲ. ಸೊ ಸಿಂಪಲ್ಲಾಗೆ ಈ ಥರ ಮಾಡ್ಕೊತೀನಿ. ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಯಾವ ಥರ ಕಾಣಿಸ್ತಿದೆ, ನಿಮ್ಗೆ ಯಾವ ಥರ ಅನ್ನಿಸ್ತು ದೇವ್ರ ಮನೆ ಅಂತ ಅಂದ್ಬಿಟ್ಟು. ನನಗೆ ಸಿಂಪಲ್ಲಾಗೆ ಈ ಥರ ನಾನು ಪೂಜೆನ ಮಾಡ್ತೀನಿ. ಯಾಕೆಂದರೆ ಅಲ್ಲಿ ಟೈಲ್ಸ್ ಇರೋದ್ರಿಂದ ಜಾರುತ್ತೆ, ಹಾಗಾಗಿ ಆ ಥರ ಮಾಡೋದಕ್ಕಾಗಲ್ಲ. ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಹೊಸ ವಿಡಿಯೋಗಳ ಜೊತೆಗೆ ನಾನು ಕೂಡ ಮತ್ತೆ ಬರ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಲವ್ ಯು ಆಲ್. ಬಾಯ್.